Hi everyone, Namaste. Welcome to Sai Niketan online classes. My dear students, in this video we are going to talk about adaptation. It is one of the very interesting topic in this chapter. Yes. What do you mean by adaptation? In simple, adaptations ಅಂದರೆ ಮಾರ್ಪಾಡುಗಳು. ಕೆಲವೊಂದು ಜೀವಿಗಳು ಪ್ರಕೃತಿಯ ಪರಿಸ್ಥಿತಿಗೆ ಅನುಗುಣವಾಗಿ ತಮ್ಮಲ್ಲಿ ಕೆಲವು ಮಾರ್ಪಾಡುಗಳನ್ನು ಮಾಡಿಕೊಂಡು ಬದುಕುತ್ತಿರುತ್ತವೆ. ಆ ಮಾರ್ಪಾಡುಗಳನ್ನು ನಾವು adaptations ಅಂತ ಕರಿತೀವಿ. ಓಕೆ, ಈಗ ನೋಡಿ, ಕೆಲವು ಜೀವಿಗಳು ರೆಗ್ಯುಲೇಟರ್ಸ್ಗಳಾಗಿವೆ. ದೇ ಮೇಂಟೈನ್ ಕಾನ್ಸ್ಟೆಂಟ್ ಇಂಟರ್ನಲ್ ಎನ್ವೈರ್ಮೆಂಟ್. ಇದನ್ನು ಮಾಡಲಿಕ್ಕೆ ಸಾಧ್ಯವಾಗದಿರುವಂಥ ಜೀವಿಗಳು ಕಾನ್ಫಾರ್ಮರ್ಸ್ಗಳಾಗಿವೆ. They change the internal environment with the change in external environmental conditions. ಇದನ್ನು ಮಾಡುವುದಕ್ಕೆ ಸಾಧ್ಯವಾಗದಿರುವಂಥ ಜೀವಿಗಳು ಮೈಗ್ರೇಟ್ ಆಗ್ತವೆ. ಹಾಸ್ಪಿಟಬಲ್ ಏರಿಯಾವನ್ನು ಹುಡುಕಿಕೊಂಡು ಬೇರೆ ಕಡೆಗೆ ಮೈಗ್ರೇಟ್ ಆಗುತ್ತೆ. ಮೈಗ್ರೇಟ್ ಆಗಲು ಸಾಧ್ಯವಾಗದಿರುವಂಥ ಜೀವಿಗಳು ಸಸ್ಪೆಂಡ್ ಆಗ್ತವೆ. ಸಸ್ಪೆಂಡಿಗೆ ನಾವು ಕೆಲವು ಎಕ್ಸಾಂಪಲ್ಸ್ಗಳನ್ನು ಹಿಂದಿನ ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಈಗ ಕೆಲವು ಪ್ರಕೃತಿಯ ಪರಿಸ್ಥಿತಿಯಲ್ಲಿ ಇದು ಎಲ್ಲವನ್ನ ಮಾಡಲು ಸಾಧ್ಯವಾಗುವುದಿಲ್ಲ. ಇದನ್ನು ಮಾಡಲು ಸಾಧ್ಯವಾಗದಿರುವಂಥ ಜೀವಿಗಳು ತಮ್ಮಲ್ಲೇ ಕೆಲವು ಮಾರ್ಪಾಡುಗಳನ್ನು ಮಾಡಿಕೊಂಡು ಆ ಪ್ರಕೃತಿಯ ಪರಿಸ್ಥಿತಿಗೆ ಅನುಗುಣವಾಗಿ ಅಲ್ಲಿ ಬದುಕುತ್ತಿರುತ್ತವೆ. ಅದನ್ನು ನಾವು ಅಡಾಪ್ಟೇಷನ್ ಅಂತ ಕರಿತೀವಿ. ಓಕೆ, ದಿಸ್ ಡಿಸ್ಕಷನ್ ಈಸ್ ಪ್ಯೂರ್ಲಿ ಬೇಸ್ಡ್ ಆನ್ NCERT ಬುಕ್. ಓಕೆ, ಫಸ್ಟ್ ಆಫ್ ಆಲ್ ಲೆಟ್ ಅಸ್ ಸಿ ವಾಟ್ ಈಸ್ ಅಡಾಪ್ಟೇಷನ್. ವಾಟ್ ಈಸ್ ದ ಡೆಫಿನೇಷನ್ ಆಫ್ ಅಡಾಪ್ಟೇಷನ್? ವೆರಿ ಸಿಂಪಲ್ ಡೆಫಿನೇಷನ್. ಸಿ ಹಿಯರ್. Adaptation is morphological, physiological and behavioral attributes that enables an organism to survive and reproduce in its habitat. Here attribute means feature, or attributes means ಗುಣಲಕ್ಷಣಗಳು ಅಂತ ಅರ್ಥ. attributes ಅಂದರೆ. ಓಕೆ, now how do organism adapt? By three things. One is by morphological changes, second one is by physiological changes, third one is by behavioral changes. Next, why do organisms adapt? That is for two things. One is for survive, another one is for reproduction. ಮುಖ್ಯವಾಗಿ ಎರಡು ಉದ್ದೇಶಕ್ಕಾಗಿ ಜೀವಿಗಳಲ್ಲಿ ಮಾರ್ಪಾಡುಗಳು ಕಂಡುಬರುತ್ತೆ. ಒಂದನೆಯದು ಸರ್ವೈವ್ಗೆ, ಎರಡನೆಯದು ರೀಪ್ರೊಡಕ್ಷನ್ಗೆ. ರೈಟ್? ಅವು ಬದುಕುವಂಥ ಹ್ಯಾಬಿಟ್ಯಾಟ್ನಲ್ಲಿ ರೀಪ್ರೊಡಕ್ಷನ್ ಮತ್ತು ಸರ್ವೈವ್ಗೆ ಅಡಾಪ್ಟೇಷನ್ಸ್ ಕಂಡುಬರುತ್ತದೆ. ಯಾವ ರೀತಿ ಕಂಡುಬರುತ್ತದೆ ಅಂದರೆ ಮಾರ್ಫಾಲಜಿಕಲ್ ಚೇಂಜಸ್ನ ಮೂಲಕ, ಫಿಸಿಯೋಲಾಜಿಕಲ್ ಚೇಂಜಸ್ನ ಮೂಲಕ, ಅಥವಾ ಬಿಹೇವಿಯರ್ನಲ್ಲಿ ಚೇಂಜಸ್ ಆಗುವುದರ ಮೂಲಕ ಅಡಾಪ್ಟೇಷನ್ಸ್ ಕಂಡುಬರುತ್ತದೆ. ಎಸ್, ದಿಸ್ ಈಸ್ ದ ಡೆಫಿನೇಷನ್ ಆಫ್ ಅಡಾಪ್ಟೇಷನ್. ಸಿ ಹಿಯರ್, ಅಡಾಪ್ಟೇಷನ್ ಈಸ್ ಮಾರ್ಫಾಲಜಿಕಲ್, physiological and behavioral attributes that enables an organisms to survive and reproduce in its habitat. Okay, now
ಅಡಾಪ್ಟೇಷನ್ ಅನ್ನುವಂಥದ್ದು ಸಡನ್ನಾಗಿ ನಡೆಯುವುದಿಲ್ಲ. ಇವತ್ತೇನಾದರೂ ಪ್ರಕೃತಿಯಲ್ಲಿ ಪ್ರಾಬ್ಲಮ್ ಆದರೆ ನಾಳೆ ಜೀವಿಯಲ್ಲಿ ಅಡಾಪ್ಟೇಷನ್ ಕಂಡುಬರುವುದಿಲ್ಲ. ಅಡಾಪ್ಟೇಷನ್ ನಡಿಬೇಕಾದ್ರೆ ಮಿಲಿಯನ್ ಗಟ್ಟಲೆ ವರ್ಷಗಳು ಬೇಕು. ಅಂದರೆ ಒಂದು ಜೀವಿಯು ಎವಲ್ಯೂಷನ್ ಆಗುವಾಗ ಅಲ್ಲಿ ಅಡಾಪ್ಟೇಷನ್ಸ್ ಕಂಡುಬರುತ್ತದೆ. ಅಂದರೆ ಒಂದು ಜೀವಿಯು ಅಡಾಪ್ಟೇಷನ್ ಆಗಬೇಕು, ಒಂದು ಜೀವಿಯಲ್ಲಿ ಮಾರ್ಪಾಡುಗಳು ನಡೆಯಬೇಕಾದರೆ ಆ ಜೀವಿಯಲ್ಲಿರ್ತಕ್ಕಂಥ ಜೀನ್ಸ್ನಲ್ಲಿ ಬದಲಾವಣೆ ಆಗಬೇಕು. ಜೀನ್ಸ್ ಚೇಂಜ್ ಆದರೆ ಮಾತ್ರ ಅದರಲ್ಲಿ ಬದಲಾವಣೆ ಕಂಡುಬರುತ್ತೆ. ರೈಟ್? ಸೊ ಅಡಾಪ್ಟೇಷನ್ ಅನ್ನುವಂಥದ್ದು ನಡಿಬೇಕಾದರೆ ಅಲ್ಲಿ ಜೀನ್ಸ್ ಚೇಂಜ್ ಆಗಬೇಕು. ಉದಾಹರಣೆಗೆ ಈ ಜಿರಾಫೆಯನ್ನು ನೀವು ತಗೊಂಡ್ರೆ ಅದರ ನೆಕ್ ಮೊದಲು ಭಾಳ ಸಣ್ಣದಿತ್ತು. ಬರುಬರುತ್ತಾ ಅಲ್ಲಿನ ಹ್ಯಾಬಿಟ್ಯಾಟ್ನಲ್ಲಿ ಅದಕ್ಕೆ ಕೆಳಗಡೆ ಫುಡ್ ಸಿಗದಿದ್ದಾಗ ಮೇಲ್ಗಡೆ ಫುಡ್ಡನ್ನು ತಿನ್ನುವುದಕ್ಕೆ ಸ್ಟಾರ್ಟ್ ಮಾಡಲಿಕ್ಕೆ ಹೊರಟಾಗ ಸೊ ಬೈ ರಿಪೀಟೆಡ್ ಸ್ಟ್ರೆಚಿಂಗ್ ಆಫ್ ಇಟ್ಸ್ ನೆಕ್ ಏನಾಗ್ತಾ ಹೋಯಿತು, ನೆಕ್ ಲಾಂಗ್ ಆಗ್ತಾ ಹೋಯಿತು. ಅಂದರೆ ನೆಕ್ ಲಾಂಗ್ ಆಗ್ತಾ ಹೋಯಿತು ಅಂದರೆ ಅಲ್ಲಿ ನೆಕ್ಕಿನ ಲೆಂತಿಗೆ ಕಾರಣವಾಗುವಂಥ ಜೀನ್ಸ್ನಲ್ಲಿ ಮಾಡಿಫಿಕೇಷನ್ ಆಗುತ್ತೆ. ಓಕೆ, ಮುಂದೆ ಲಾಂಗ್ ನೆಕ್ ಬಂದ ನಂತರ ಆ ಫೀಚರ್ ಇರ್ತದಲ್ಲ, ದ್ಯಾಟ್ ಫೀಚರ್ ಟ್ರಾನ್ಸ್ಮಿಷನ್ ಟೇಕ್ಸ್ ಪ್ಲೇಸ್ ಟು ದ ಆಸ್ಪ್ರಿಂಗ್ಸಿಗೆ ಆ ಫೀಚರ್ ಬರುತ್ತೆ. ಅಂದರೆ ಅಲ್ಲಿ ಜೀನ್ಸ್ನಲ್ಲಿ ಬದಲಾವಣೆ ಆಗಿದೆ ಅಂತ ಅರ್ಥ. ಸಿ ದಿಸ್ ಸೆಂಟೆನ್ಸ್: ಮೆನಿ ಅಡಾಪ್ಟೇಷನ್ಸ್ ಹ್ಯಾವ್ ಇವಾಲ್ವ್ಡ್ ಓವರ್ ಎ ಲಾಂಗ್ ಇವಲ್ಯೂಷನರಿ ಟೈಮ್ ಆ್ಯಂಡ್ ಆರ್ ಜೆನೆಟಿಕಲಿ ಫಿಕ್ಸ್ಡ್. So adaptations are genetically fixed and had taken place by long evolutionary time. Okay, now let us discuss some adaptations. First of all, we talk about adaptations of desert animals. ಡೆಸರ್ಟ್ನಲ್ಲಿರ್ತಕ್ಕಂಥ ಎಲ್ಲ ಎನಿಮಲ್ಸ್ಗಳ ಬಗ್ಗೆ ನಾವು ಡಿಸ್ಕಸ್ ಮಾಡಲಿಕ್ಕೆ ಹೋಗುವುದಿಲ್ಲ. ನಾವಿಲ್ಲಿ ಒಂದು ಡೆಸರ್ಟ್ನಲ್ಲಿರ್ತಕ್ಕಂಥ ಬ್ಯೂಟಿಫುಲ್ ಎನಿಮಲ್ಸ್ನಲ್ಲಿ ಯಾವ ರೀತಿ ಅಡಾಪ್ಟೇಷನ್ಸ್ ಆಗಿದೆ ಅಂತ ಡಿಸ್ಕಸ್ ಮಾಡ್ತೀವಿ. ಸಿ ಹಿಯರ್, ದಿಸ್ ಈಸ್ ಲುಕಿಂಗ್ ಲೈಕ್ ರ್ಯಾಟ್, ಬಟ್ ದಿಸ್ ಎನಿಮಲ್ ಈಸ್ ಕಾಂಗಾರೂ ರ್ಯಾಟ್. ಇಟ್ ಈಸ್ ನಾಟ್ ಕಾಂಗಾರೂ, ಇಟ್ ಈಸ್ ಕಾಂಗಾರೂ ರ್ಯಾಟ್. It is found in North American desert. ನಾರ್ತ್ ಅಮೇರಿಕದ ಡೆಸರ್ಟ್ನಲ್ಲಿ ಇದು ಕಂಡುಬರುತ್ತೆ. ಈಗ ಡೆಸರ್ಟ್ ಅಂತ ಹೇಳಿದ ತಕ್ಷಣ ಅಲ್ಲಿರ್ತಕ್ಕಂಥ ಪ್ರಾಬ್ಲಮ್ಸ್ ಏನು? ಒನ್ ಈಸ್ ಹೈ ಟೆಂಪರೇಚರ್, ಸೆಕೆಂಡ್ ಒನ್ ಈಸ್ ಸ್ಕ್ಯಾರ್ಸಿಟಿ ಆಫ್ ದ ವಾಟರ್ ಬಿಕಾಸ್ ರೈನ್ಫಾಲ್ ಈಸ್ ವೆರಿ ಲೆಸ್. ಸ್ಕ್ಯಾರ್ಸಿಟಿ ಆಫ್ ದ ವಾಟರ್, ಆದ್ದರಿಂದ ಡೆಸರ್ಟ್ನಲ್ಲಿ ಬದುಕುವಂಥ ಎನಿಮಲ್ಸ್ಗಳು ವಾಟರನ್ನು ಕನ್ಸರ್ವ್ ಮಾಡ್ಕೊಳ್ಬೇಕು. ಈ ಕಾಂಗಾರು ರ್ಯಾಟ್ ಆ ವಾಟರನ್ನು ಯಾವ ರೀತಿ ಕನ್ಸರ್ವ್ ಮಾಡುತ್ತೆ? ವಾಟರ್ ಇಲ್ಲದಿದ್ದಾಗ ಇದಕ್ಕೆ ವಾಟರ್ ಎಲ್ಲಿಂದ ಸಿಗುತ್ತೆ ಅಂತ ನೋಡೋಣ. ಸಿ, ಕಾಂಗಾರು ರ್ಯಾಟ್ಸ್ ಇನ್ ನಾರ್ತ್ ಅಮೇರಿಕನ್ ಡೆಸರ್ಟ್ ಏನು ಮಾಡುತ್ತೆ ಅಂದರೆ, ಎಕ್ಸ್ಟರ್ನಲ್ ಸೋರ್ಸ್ ಆಫ್ ವಾಟರ್ ಇಲ್ಲದೇ ಇದ್ದಾಗ, ಈಗ ಇದಕ್ಕೆ ಕುಡಿಯುವುದಕ್ಕೆ ನೀರು ಸಿಕ್ಕಿಲ್ಲ, ಆವಾಗ ಇದು ಯಾವ ರೀತಿ ವಾಟರನ್ನು ಪಡ್ಕೊಳ್ಳುತ್ತೆ ಅಂದರೆ, ಮೀಟ್ ದೇರ್ ವಾಟರ್ ರಿಕ್ವೈರ್ಮೆಂಟ್ಸ್ ಫ್ರಮ್ ಆಕ್ಸಿಡೇಷನ್ ಆಫ್ ಫ್ಯಾಟ್. ಬಾಡಿಯ ಒಳಗಡೆ ಫ್ಯಾಟ್ ಆಕ್ಸಿಡೇಷನ್ ಆದಾಗ ವಾಟರ್ ಬೈ ಪ್ರಾಡಕ್ಟ್ ಆಗಿ ರಿಲೀಸ್ ಆಗುತ್ತೆ. ದ್ಯಾಟ್ ವಾಟರನ್ನು ಅದು ತನ್ನ ಬಾಡಿಯ ಆ್ಯಕ್ಟಿವಿಟೀಸ್ಗಳಿಗೆ ಬಳಸಿಕೊಳ್ಳುತ್ತದೆ. ಎಸ್, ಹೌ? If there is no external source of water, kangaroo rats meet their water requirements from oxidation of fat. Now one more thing you see, they excrete very concentrated urine to conserve water. ಕಾನ್ಸಂಟ್ರೇಟೆಡ್ ಯೂರಿನನ್ನು ಎಕ್ಸ್ಕ್ರೀಟ್ ಮಾಡುತ್ತೆ. ಬಿಕಾಸ್ ಡೈಲ್ಯೂಟ್ ಯೂರಿನ್ ಎಕ್ಸ್ಕ್ರೀಟ್ ಮಾಡಿದರೆ ಆವಾಗ ವಾಟರ್ ಜಾಸ್ತಿ ಹೋಗುತ್ತೆ. ಸೊ ಯೂರಿನ್ ಕೂಡ
ಕಾನ್ಸಂಟ್ರೇಟೆಡ್ ಯೂರಿನ್ ಎಕ್ಸ್ಕ್ರೀಟ್ ಮಾಡುತ್ತೆ. ಆ ಮೂಲಕ ಬಾಡಿಯಲ್ಲಿ ವಾಟರ್ ಕನ್ಸರ್ವೇಷನ್ ಆಗುತ್ತೆ. ಬೈ ದಿಸ್ ಪ್ರೊಸೆಸ್, ಬೈ ದೀಸ್ ಟೂ ಪ್ರೊಸೆಸ್, this kangaroo rat is able to live in scarcity of the water. Okay, it is very important for 2 marks. One is oxidation of the fat, another one is concentrated urine. ಈ ರೀತಿ ನೆನಪಿಟ್ಕೊಂಡ್ರೆ ವೆರಿ ಈಸಿಲಿ ಯು ಕ್ಯಾನ್ ರೈಟ್ ಇನ್ ದ ಎಕ್ಸಾಮ್. ಓಕೆ, kangaroo rat meet their water requirements from oxidation of the fat, excrete very concentrated urine to conserve the water. ಇದೇ ರೀತಿ let us discuss adaptations of desert plants. ಡೆಸರ್ಟ್ನಲ್ಲಿ ಬದುಕುವಂಥ ಪ್ಲ್ಯಾಂಟ್ಸ್ನಲ್ಲಿ ಯಾವ ರೀತಿಯ ಮಾರ್ಪಾಡುಗಳಾಗಿರ್ತವೆ. ಎಸ್ಪೆಷಲಿ ದ ಪ್ಲ್ಯಾಂಟ್ಸ್ ಪ್ರೆಸೆಂಟ್ ಇನ್ ದ ಡೆಸರ್ಟ್, ದೇ ಆರ್ ಝೀರೋಫೈಟ್ಸ್. ಓಕೆ, ಸೊ ಇಲ್ಲಿ ಕೂಡ ಅಷ್ಟೇ ವಾಟರನ್ನು ಬಾಡಿಯ ಒಳಗಡೆ ಇಟ್ಕೊಳ್ಬೇಕು, ವಾಟರ್ ಹೊರಗಡೆ ಹೋಗದ ಹಾಗೆ ನೋಡ್ಕೊಳ್ಬೇಕು. ಒಂದು ಪ್ಲ್ಯಾಂಟ್ಸ್ನಲ್ಲಿ ವಾಟರ್ ಹೊರಗಡೆ ಯಾವುದರ ಮೂಲಕ ಹೋಗುತ್ತೆ? ಆ್ಯಸ್ ವಿ ನೋ, ವಾಟರ್ ಲಾಸ್ ಟೇಕ್ಸ್ ಪ್ಲೇಸ್ ಬೈ ದ ಪ್ರೊಸೆಸ್ ಆಫ್ ಟ್ರಾನ್ಸ್ಪಿರೇಷನ್. ಟ್ರಾನ್ಸ್ಪಿರೇಷನ್ ಎಲ್ಲಿ ನಡೆಯುತ್ತೆ? ಯಾವ ಪಾರ್ಟ್ ಆಫ್ ದ ಪ್ಲ್ಯಾಂಟ್ಸ್ನಲ್ಲಿ ಟ್ರಾನ್ಸ್ಪಿರೇಷನ್ ನಡೆಯುತ್ತೆ? ಆ್ಯಸ್ ವಿ ನೋ, ಲೀವ್ಸ್ನಲ್ಲಿ ಟ್ರಾನ್ಸ್ಪಿರೇಷನ್ ನಡೆಯುತ್ತೆ. ಲೀವ್ಸ್ನಲ್ಲಿ ಟ್ರಾನ್ಸ್ಪಿರೇಷನ್ ನಡೆಯುವುದಕ್ಕೆ ಅಲ್ಲಿ ಏನಿದೆ? ಅಲ್ಲಿ ವಿ ಕ್ಯಾನ್ ಸಿ ಸಮ್ ಸ್ಟ್ರಕ್ಚರ್ಸ್ ಕಾಲ್ಡ್ ಸ್ಟೊಮ್ಯಾಟಾ ಇದೆ. ಡೇ ಟೈಮಲ್ಲಿ ಸ್ಟೊಮ್ಯಾಟೊ ಓಪನ್ ಆಗುತ್ತೆ, ನೈಟ್ ಟೈಮಲ್ಲಿ ಸ್ಟೊಮ್ಯಾಟೊ ಕ್ಲೋಸ್ ಆಗುತ್ತೆ ಅನ್ನೋದನ್ನು ನಾವು ಫಸ್ಟ್ PUC ಯಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಓಕೆ, ಈಗ ಡೆಸರ್ಟ್ ಪ್ಲ್ಯಾಂಟ್ಸ್ನಲ್ಲಿ ಈ ಸ್ಟೊಮ್ಯಾಟದ ಮೂಲಕ ವಾಟರ್ ಲಾಸ್ ಆಗದ ಹಾಗೆ ಯಾವುದೆಲ್ಲ ಅಡಾಪ್ಟೇಷನ್ಸ್ಗಳು ಇವೆ ಅಂತ ನೋಡೋಣ. ಸೊ ಹಿಯರ್ ಫಸ್ಟ್ ಒನ್ ಈಸ್ thick cuticle on leaf surfaces. Yes, if you see on the leaf surface of desert plants ಗಳ leaf surface ನಲ್ಲಿ thick cuticle is present, so that ಈ ವಾಟರ್ ಲಾಸ್ ಆಗದ ಹಾಗೆ ನೋಡ್ಕೊಳ್ಳುತ್ತೆ. ಸೊ ಫಸ್ಟ್ ಒನ್ ಈಸ್ thick cuticle on leaf surface. Second one is sunken stomata. They have sunken stomata. What do you mean by sunken stomata? Here stomata arranged in deep pits. If you see the last picture, see there it is stomata ಏನಾಗಿರ್ತದೆ, ಲೀವ್ಸ್ನಲ್ಲಿ ಡೀಪ್ ಆಗಿರುತ್ತೆ, ಮೇಲೆ ಇರೋಂಗಿಲ್ಲ, ಕೆಳಗಡೆ ಇರುತ್ತೆ ಭಾಳ. ಆ್ಯಕ್ಚುಲಿ ಸ್ಟೊಮ್ಯಾಟಾ ಈಸ್ ಪ್ರೆಸೆಂಟ್ ಇನ್ ಎಪಿಡರ್ಮಿಸ್, ರೈಟ್? ಎಪಿಡರ್ಮಿಸಲ್ಲಿ ಹೈಪರ್ ಎಪಿಡರ್ಮಿಸ್, ಲೋವರ್ ಎಪಿಡರ್ಮಿಸ್. ಸೊ ಎಪಿಡರ್ಮಿಸಲ್ಲಿರುತ್ತೆ. ಸೊ ಇಲ್ಲಿ ಸ್ಟೊಮ್ಯಾಟಾ ಎಪಿಡರ್ಮಿಸ್ಗಿಂತಲೂ ಸ್ವಲ್ಪ ಕೆಳಗಡೆ ಇರುತ್ತೆ, ಸ್ವಲ್ಪ ಡೀಪ್ ಆಗಿರುತ್ತೆ. ದ್ಯಾಟ್ ಟೈಪ್ ಆಫ್ ದ ಸ್ಟೊಮ್ಯಾಟಾ ಇಸ್ ಕಾಲ್ಡ್ ಸಂಕನ್ ಸ್ಟೊಮ್ಯಾಟಾ. ದಿಸ್ ಆಲ್ಸೋ ರೆಡ್ಯೂಸಸ್ ಟ್ರಾನ್ಸ್ಪಿರೇಷನ್. Thick cuticle, sunken stomata. Next one you see, they have special photosynthetic pathway that is called CAM. First PUC ನೆನಪು ಮಾಡ್ಕೊಳ್ಳಿ, CAM photosynthetic pathway ಇರುತ್ತೆ. So CAM means cressulation acid metabolism. ಇದು ಏನು ಮಾಡುತ್ತೆ ಅಂದರೆ ನೋಡಿ, enable their stomata to remain closed during daytime. ಆ್ಯಕ್ಚುಲಿ ಎಲ್ಲ ಪ್ಲ್ಯಾಂಟ್ಸ್ಗಳಲ್ಲಿ ಸ್ಟೊಮ್ಯಾಟಾ ಡೇ ಟೈಮಲ್ಲಿ ಓಪನ್ ಆಗಿರುತ್ತೆ, ನೈಟ್ ಟೈಮಲ್ಲಿ ಕ್ಲೋಸ್ ಆಗಿರುತ್ತೆ. ಆದರೆ ಡೆಸರ್ಟ್ ಪ್ಲ್ಯಾಂಟ್ಸ್ನಲ್ಲಿ ಸ್ಟೊಮ್ಯಾಟಾ ರಿಮೇನ್ ಕ್ಲೋಸ್ಡ್ ಡ್ಯೂರಿಂಗ್ ಡೇ ಟೈಮ್. ದ್ಯಾಟ್ ಈಸ್ ಡ್ಯೂ ಟು ಸ್ಪೆಷಲ್ ಫೋಟೋಸಿಂಥೆಟಿಕ್ ಪಾತ್ವೇ ಕಾಲ್ಡ್ CAM. ಓಕೆ, ಸೊ ಬೈ ದಿಸ್ ಆಲ್ಸೋ ಟ್ರಾನ್ಸ್ಪಿರೇಷನ್ ರೆಡ್ಯೂಸಸ್. ಸೊ thick cuticle, sunken stomata, special photosynthetic pathway that is called CAM that enables their stomata to remain closed during daytime. Let us see next one. Now can you see this plant? Idu yava plant idu? Which plant it is? Idu ನೀವು ಆಲ್ರೆಡಿ ನೋಡಿರ್ತೀರಿ.
ದಿಸ್ ಈಸ್ ಅಪುಂಚ್ಯ. ಅಪುಂಚ್ಯ ಅನ್ನುವಂಥದ್ದು ಡೆಸರ್ಟ್ ಪ್ಲ್ಯಾಂಟ್ಸ್. ಅದು ಅಪುಂಚ್ಯದಲ್ಲಿ ಲೀವ್ಸ್ಗಳೇ ಇರುವುದಿಲ್ಲ. ಏನಾಗಿರುತ್ತೆ? ಲೀವ್ಸ್ ಆರ್ ಮಾಡಿಫೈಡ್ ಇನ್ ಟು ಸ್ಪೈನ್ಸ್. ಹಾಗಾದರೆ ಅಪುಂಚ್ಯದಲ್ಲಿ ಫೋಟೋಸಿಂಥಸಿಸ್ ಎಲ್ಲಿ ನಡೆಯುತ್ತದೆ? ಸೊ ಫೋಟೋಸಿಂಥಸಿಸ್ ಟೇಕ್ಸ್ ಪ್ಲೇಸ್ ಬೈ ಎ ಫ್ಲ್ಯಾಟ್ ಗ್ರೀನ್ ಸ್ಟೆಮ್. ಇಲ್ಲಿ ನೀವು ಕಾಣ್ತಿರ್ತಕ್ಕಂಥ ದಿಸ್ ಗ್ರೀನ್ ಪಾರ್ಟ್, ದ್ಯಾಟ್ ಈಸ್ ನಾಟ್ ಲೀವ್ಸ್, ದ್ಯಾಟ್ ಈಸ್ ಸ್ಟೆಮ್. ಸೊ ಇಲ್ಲಿ ಗ್ರೀನ್ ಪಾರ್ಟ್ ಸ್ಟೆಮ್ ಆಗಿರುತ್ತೆ, ಅಲ್ಲಿ ಫೋಟೋಸಿಂಥಸಿಸ್ ನಡೆಯುತ್ತೆ. ಸೊ ವಾಟರ್ ಲಾಸನ್ನು ಕಡಿಮೆ ಮಾಡೋದಕ್ಕೋಸ್ಕರ ಇಲ್ಲಿ ಲೀವ್ಸ್ಗಳು ಸ್ಪೈನ್ಸ್ಗಳಾಗಿ, ಸ್ಪೈನ್ಸ್ ಅಂದರೆ ಮುಳ್ಳುಗಳಾಗಿ ಬದಲಾವಣೆಯಾಗಿದೆ. ಸೊ ಯು ಸಿ ಹಿಯರ್, ಅಪುಂಚಿಯಾ ಹ್ಯಾವ್ ನೋ ಲೀವ್ಸ್, ದೇ ಆರ್ reduced to spines. Photosynthesis is by stems. Okay, so ಅಪುಂಚ್ಯದಲ್ಲಿ leaves are modified into spines to reduce transpiration. So these are the adaptations of desert plants important for 3 marks. ಓಕೆ, 3 ಮಾರ್ಕ್ಸಿಗೆ ಕೇಳ್ಬೋದು. ರೈಟ್ ದ ಅಡಾಪ್ಟೇಷನ್ಸ್ ಆಫ್ ಡೆಸರ್ಟ್ ಪ್ಲಾಂಟ್ಸ್. ಥಿಕ್ ಕ್ಯುಟಿಕಲ್, ಸಂಕನ್ ಸ್ಟೊಮ್ಯಾಟಾ, ಸ್ಪೆಷಲ್ ಫೋಟೋಸಿಂಥೆಟಿಕ್ ಪಾತ್ವೇ ಕ್ಯಾಮ್, ಆ್ಯಂಡ್ ಅಪುಂಚಿಯಾ ಹ್ಯಾವ್ ನೋ ಲೀವ್ಸ್, ದೇ ಆರ್ ಮಾಡಿಫೈಡ್ ಇನ್ ಟು ಸ್ಪೈನ್ಸ್. ಓಕೆ, ನಾವು ವೆರಿ ಇಂಟ್ರೆಸ್ಟಿಂಗ್, adaptations of mammals. Now let us discuss adaptation of mammals. Especially we are going to discuss the adaptation of the mammals in cold climate. ಪೋಲಾರ್ ರೀಜನ್ಸಲ್ಲಿ ಕಂಡುಬರುವಂಥ ಮ್ಯಾಮಲ್ಸ್ಗಳಲ್ಲಿ ಏನು ಬದಲಾವಣೆ ಇರುತ್ತೆ? ಈಗ ಹಾಟ್ ರೀಜನಲ್ಲಿ ಕಂಡುಬರುವುದನ್ನು ನಾವು ಡಿಸ್ಕಸ್ ಮಾಡಿದ್ದೀವಿ. ಈಗ ಕೋಲ್ಡ್ ರೀಜನ್ಸಲ್ಲಿ ಕಂಡುಬರತಕ್ಕಂತಹ ಜೀವಿಗಳಲ್ಲಿ ಯಾವ ಮಾರ್ಪಾಡಿರುತ್ತೆ ಅಂತ ನೋಡೋದಾದರೆ, ಸೊ ಹಿಯರ್, ಸೊ ಒನ್ ಈಸ್, ಸಿ, ಮ್ಯಾಮಲ್ಸ್ ಫ್ರಮ್ ಕೋಲ್ಡರ್ ಕ್ಲೈಮೇಟ್ ಇರತಕ್ಕಂಥ ಮ್ಯಾಮಲ್ಸ್ಗಳಲ್ಲಿ ಏನಿರುತ್ತೆ ಅಂದರೆ, ದೇ ಹ್ಯಾವ್ ಶಾರ್ಟರ್ ಇಯರ್ಸ್ ಆ್ಯಂಡ್ ಲಿಮ್ಸ್ ಟು ರೆಡ್ಯೂಸ್ ಹೀಟ್ ಲಾಸ್. ದಿಸ್ ಈಸ್ ಕಾಲ್ಡ್ ಎಲೆನ್ಸ್ ರೂಲ್. ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ 1 ಮಾರ್ಕ್ಸ್. ಪೋಲಾರ್ ರೀಜನ್ಸ್ನಲ್ಲಿ ಕೋಲ್ಡ್ ಕ್ಲೈಮೇಟಲ್ಲಿ ಬದುಕುವಂತಹ ಮ್ಯಾಮಲ್ಸ್ಗಳನ್ನು ನೀವು ನೋಡಿದರೆ ಅವುಗಳ ಇಯರ್ಸ್ ಸಣ್ಣದಿರುತ್ತೆ, ಅವುಗಳ ಕಾಲುಗಳು ಕೂಡ ಸಣ್ಣದಿರುತ್ತೆ, ಲೆಗ್ಸ್ಗಳು ಕೂಡ ಸಣ್ಣದಿರುತ್ತೆ. ಯಾಕಂದರೆ ಟು ರೆಡ್ಯೂಸ್ ದ ಹೀಟ್ ಲಾಸ್. ಯಾಕಂದರೆ ಅಲ್ಲಿ ಬಹಳ ಕೋಲ್ಡ್ ಇರುತ್ತೆ, ಬಾಡಿ ಹೀಟ್ ಲಾಸ್ ಆಗಬಾರ್ದು. ಇದನ್ನು ಹೇಳಿರುವಂಥದ್ದು ಎಲೆನ್ ಅನ್ನುವಂಥ ಸೈಂಟಿಸ್ಟ್. ಹೆನ್ಸ್ ಇಟ್ ಈಸ್ ಕಾಲ್ಡ್ ಆಸ್ ಎಲೆನ್ಸ್ ರೂಲ್. 1 ಮಾರ್ಕ್ಸಿಗೆ ಕೇಳ್ತಾರೆ, ಸ್ಟೇಟ್ ಎಲೆನ್ಸ್ ರೂಲ್ ಆರ್ ವಾಟ್ ಈಸ್ ಎಲೆನ್ಸ್ ರೂಲ್. ದೆನ್ ಯು ಹ್ಯಾವ್ ಟು ರೈಟ್, ಮ್ಯಾಮಲ್ಸ್ ಫ್ರಮ್ ಕೋಲ್ಡರ್ ಕ್ಲೈಮೇಟ್ ಹ್ಯಾವ್ ಶಾರ್ಟರ್ ಇಯರ್ಸ್ ಆ್ಯಂಡ್ ಲಿಮ್ಸ್ ಟು ರೆಡ್ಯೂಸ್ ಹೀಟ್ ಲಾಸ್. ಓಕೆ, ಸೊ ಇಯರ್ಸ್ ಮತ್ತು ಲಿಮ್ಸ್ ಸಣ್ಣದಿರುತ್ತೆ ಮ್ಯಾಮಲ್ಸ್ ಫ್ರಮ್ ಕೋಲ್ಡ್ ಕ್ಲೈಮೇಟ್ಗಳಿಗೆ. ದಿಸ್ ಈಸ್ ಎಲೆನ್ಸ್ ರೂಲ್. ಪ್ಲೀಸ್ ನೋಟ್, ದಿಸ್ ಈಸ್ ಇಂಪಾರ್ಟೆಂಟ್ ಫಾರ್ 1 ಮಾರ್ಕ್ಸ್. ಬರೀ ಇಷ್ಟೇ ಬರೆಯೋದಲ್ಲ, ಹ್ಯಾವ್ ಶಾರ್ಟರ್ ಇಯರ್ಸ್ ಆ್ಯಂಡ್ ಲಿಮ್ಸ್. ಯು ಹ್ಯಾವ್ ಟು ರೈಟ್ ಮ್ಯಾಮಲ್ಸ್ ಫ್ರಮ್ ಕೋಲ್ಡರ್ ಕ್ಲೈಮೇಟ್ ಹ್ಯಾವ್ ಶಾರ್ಟರ್ ಇಯರ್ಸ್ ಆ್ಯಂಡ್ ಲಿಮ್ಸ್ ಟು ರೆಡ್ಯೂಸ್ ಹೀಟ್ ಲಾಸ್. ಓಕೆ, ನೌ one more mammals I would like to speak, which is present in polar regions. See here, this is also one mammals. ಅಲ್ಲಿ ನೋಡ್ರಿ, ಇದು ಯಾವುದು? What is the name of this animal? This is present in polar region oceans. ಆರ್ಕಿಟಿಕ್ ಮತ್ತು ಅಂಟಾರ್ಟಿಕ್ ಓಷನ್ಸ್ಗಳಲ್ಲಿ ಕಂಡುಬರುತ್ತದೆ. ಇದು ಯಾವುದು? ದಿಸ್ ಎನಿಮಲ್ ಈಸ್ ಕಾಲ್ಡ್ ಸೀಲ್. ಸೀಲ್, ಇಟ್ ಈಸ್ ಎ ಮ್ಯಾಮಲ್. ಇದು ಆರ್ಕಿಟಿಕ್ ಮತ್ತು ಅಂಟಾರ್ಟಿಕ್ ಓಷನ್ಸ್ಗಳಲ್ಲಿ ಕಂಡುಬರುತ್ತದೆ, ಪೋಲಾರ್ ರೀಜನ್ಸಲ್ಲಿ ಕಂಡುಬರುತ್ತದೆ. ವಿಂಟರ್ ಸೀಸನಲ್ಲಿ ನಿಮಗೆ ಗೊತ್ತಿರ್ಬೋದು, ಅಲ್ಲಿರ್ತಕ್ಕಂತಹ ಓಷನ್ಸ್ಗಳು ಐಸ್ ಆಗುತ್ತೆ. ಅಂತಹ ಪರಿಸ್ಥಿತಿಯಲ್ಲಿ ಕೂಡ ಇದು ಅಲ್ಲಿ ಬದುಕುತ್ತಿರುತ್ತೆ. ಇದರಲ್ಲಿ ಯಾವುದು ಇರ್ತದೆ ಅಂದರೆ, ಯು ಸಿ ಹಿಯರ್
aquatic mammals like seals. ಈ ಅನಿಮಲ್ ಹೆಸರೇನು? ಸೀಲ್. SEAL, seal. It is a mammal, aquatic mammal present in Arctic and Antarctic ocean. Okay, see, they have a thick layer of fat where below their skin that act as insulator and reduces the loss of body heat. Yes, ಇಲ್ಲಿ ಸ್ಕಿನ್ನಿನ ಕೆಳಗಡೆ, ಈ ಜೀವಿಯ ಸ್ಕಿನ್ನಿನ ಕೆಳಗಡೆ thick layer of fat is there. Very thick layer of the fat, that is called blubber. Right? Blubber. Very important word. Blubber. ಬ್ಲಬ್ಬರ್ ಯಾವುದರಲ್ಲಿ ಕಂಡುಬರುತ್ತೆ? ಸೀಲಲ್ಲಿ ಕಂಡುಬರುತ್ತೆ. ಎಲ್ಲಿ ಕಂಡುಬರುತ್ತೆ? ಬಿಲೋ ದೇರ್ ಸ್ಕಿನ್. ವಾಟ್ ಈಸ್ ದ ಬ್ಲಬ್ಬರ್? ಇಟ್ ಈಸ್ ಎ ಥಿಕ್ ಲೇಯರ್ ಆಫ್ ಫ್ಯಾಟ್. ಇದು ಇರುವುದರಿಂದ ಏನು, ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ದಿಸ್? That act as an insulator and reduces loss of body heat. So don't forget, seal, blubber, act as insulator, reduces body heat. Right? Blubber is a thick layer of fat. Right? This is the adaptation in this seal which is present in Arctic and Antarctic ocean. Okay, this is adaptations of mammals. Adaptation of the mammals ಅಲ್ಲಿ ನೀವು ಎರಡೇ ತಿಳ್ಕೊಳ್ಬೇಕು. ಒಂದು ಎಲೆನ್ಸ್ ರೂಲು, ಮತ್ತೊಂದು ಸೀಲ್, ಅದರಲ್ಲಿ ಬ್ಲೆಬ್ಬರ್. ಓಕೆ, ನೆಕ್ಸ್ಟ್ ವಿ ಸಿ ಬಯೋಕೆಮಿಕಲ್ ಅಡಾಪ್ಟೇಷನ್ಸ್. ಕೆಲವು ಜೀವಿಗಳಲ್ಲಿ ಕೆಮಿಕಲ್ಸ್ಗಳಿರ್ತದೆ ಟು ಅಡಾಪ್ಟ್ ಟು ದ್ಯಾಟ್ ಪರ್ಟಿಕ್ಯುಲರ್ ಹ್ಯಾಬಿಟ್ಯಾಟ್. So that type of the adaptation is called biochemical adaptation. Let us give one by example. You see, first example, as we know, archaebacteria found in hot springs and deep sea hydrothermal vents where temperature is more than 100 degrees Celsius. ಈ ಆರ್ಕಿಬ್ಯಾಕ್ಟೀರಿಯಾಗಳು ಮೋರ್ ದ್ಯಾನ್ 100 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರಲ್ಲಿ ಕೂಡ ಬದುಕ್ತಿರ್ತವೆ ಬಿಕಾಸ್ ಆಫ್ ದೇರ್ ಸೆಲ್ ವಾಲ್. Cell wall nalli they have the special chemicals. That chemicals help them to live in this harsh environment. Right? This is one example for biochemical adaptations, archaebacteria. Now, second example is many fishes live in Antarctic waters. Temperature is below 0 degrees Celsius. ಕೆಲವು ಫಿಶ್ಗಳು ಅಂಟಾರ್ಟಿಕಲ್ಲಿರ್ತಕ್ಕಂಥ ವಾಟರ್ಸ್ನಲ್ಲಿ ಬಿಲೋ 0 ಡಿಗ್ರಿ ಟೆಂಪರೇಚರ್ ಇದ್ದರೂ ಕೂಡ ಬದುಕುತ್ತಿರುತ್ತವೆ. ಬಿಕಾಸ್ ದೇ ಹ್ಯಾವ್ ಎ ಸ್ಪೆಷಲ್ ಕೆಮಿಕಲ್, ಎ ಸ್ಪೆಷಲ್ ಪ್ರೋಟೀನ್ ಕಾಲ್ಡ್ ಆ್ಯಂಟಿಫ್ರೀಸ್ ಪ್ರೋಟೀನ್. ಅವುಗಳ ಬಾಡಿಯಲ್ಲಿ ಆ್ಯಂಟಿಫ್ರೀಸ್ ಅಂತಹ ಒಂದು ಪ್ರೋಟೀನ್ ಇರುತ್ತೆ. ಸೊ ದ್ಯಾಟ್ ಪ್ರೋಟೀನ್ ಹೆಲ್ಪ್ ದೆಮ್ ಟು ಲೀವ್ ಇನ್ ದ್ಯಾಟ್ ಕಂಡೀಷನ್. This is the second example for biochemical adaptations. Many fishes live in Antarctic waters where temperature is below 0 degrees Celsius. Okay, let's give one more example. See here, can you see this fish here? It is, this is the angler fish. It is a deep sea fish. It is, ಇದು ಸಮುದ್ರದ ಆಳದಲ್ಲಿ ಬದುಕುವಂಥ ಫಿಶ್ಗಳು. ಸೊ ಸಮುದ್ರದ ಆಳದಲ್ಲಿ ಆಳಕ್ಕೆ ಹೋಗ್ತಾ ಇದ್ದಾಗೆ ಪ್ರೆಷರ್ ಏನಾಗುತ್ತೆ ಅಂದರೆ ಜಾಸ್ತಿ ಆಗುತ್ತಾ ಹೋಗುತ್ತೆ. ನೆನ್ಪಿಟ್ಕೊಳ್ಳ್ರಿ, ಸಮುದ್ರದ ಆಳಕ್ಕೆ ಹೋಗ್ತಾ ಇದ್ದಾಗೆ ಪ್ರೆಷರ್ ಜಾಸ್ತಿ ಆಗುತ್ತಾ ಹೋಗುತ್ತೆ. ಸೊ ಇದು ಹೈ ಪ್ರೆಷರ್ ಇರ್ತಕ್ಕಂಥ ಪ್ಲೇಸ್ನಲ್ಲಿ ಕೂಡ ಬದುಕುತ್ತಿರುತ್ತೆ. ಸಿ ಹಿಯರ್, ಮೆನಿ ಮೆರೈನ್ ಇನ್ವರ್ಟಿಬ್ರೇಟ್ಸ್ ಆ್ಯಂಡ್ ಫಿಶಸ್ live at great depth in the ocean where pressure is more than 100 times than the normal pressure. More than 100 times than the normal pressure ಅಲ್ಲಿ ಪ್ರೆಷರ್ ಇರುತ್ತೆ.
ಆ ಪ್ರೆಷರ್ ಇರ್ತಕ್ಕಂತಹ ಪ್ಲೇಸ್ನಲ್ಲಿ ಕೂಡ ಕೆಲವು ಮೆರೈನ್ ಇನ್ವರ್ಟಿಬ್ರೇಟ್ಸ್ಗಳು ಮತ್ತು ಫಿಶ್ಗಳು ಬದುಕುತ್ತಿರ್ತವೆ. ಬಿಕಾಸ್ ದೇ ಹ್ಯಾವ್ ದ ಸ್ಪೆಷಲ್ ಕೆಮಿಕಲ್ ಟು that chemicals help them to live in that particular area. So this is a third example for biochemical adaptation. First one is archaebacteria, the second one is some fishes, and third one is marine invertebrates and fishes. First one is very hot, second one is very cold, third one is high pressure. ಈ ಥರ ಇವುಗಳನ್ನು ಓದಿ ನೆನಪಿಟ್ಟುಕೊಳ್ತಾ ಹೋಗಬೇಕು. ಓಕೆ, ನಾವು ನೆಕ್ಸ್ಟ್ ಒನ್ ಈಸ್ ಫಿಸಿಯೋಲಾಜಿಕಲ್ ಅಡಾಪ್ಟೇಷನ್ಸ್. ಇಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್ ಆ್ಯಂಡ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎಕ್ಸಾಮ್. ಫಿಸಿಯೋಲಾಜಿಕಲ್ ಅಡಾಪ್ಟೇಷನ್ಸ್. ಈ ಫಿಸಿಯೋಲಾಜಿಕಲ್ ಅಡಾಪ್ಟೇಷನ್ಸಲ್ಲಿ ನಾವು ಡಿಸ್ಕಸ್ ಮಾಡೋದು ಯಾವುದಂದರೆ ಆಲ್ಟಿಟ್ಯೂಡ್ ಸಿಕ್ನೆಸ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ನೋಡಿ, ನಾವು ಕೆಲವೊಂದು ಸರಿ ಯಾವುದಾದ್ರೂ ಒಂದು ಬೆಟ್ಟಕ್ಕೆ ಹೋದರೆ, ಬೆಟ್ಟವನ್ನು ಹತ್ತಾ ಇದ್ದೇವೆ, ಟ್ರಕ್ಕಿಂಗ್ ಮಾಡ್ತಿದ್ದೀವಿ ಅಂತ ತಿಳ್ಕೊಡ್ರಿ. ಬೆಟ್ಟದಲ್ಲಿ ಟ್ರಕ್ಕಿಂಗ್ ಮಾಡ್ತಿದ್ದೀವಿ, ಒಂದು ಬೆಟ್ಟ ಹತ್ತಾ ಇದ್ದೀವಿ. ಕೆಲವರಿಗೆ ಬೆಟ್ಟ ಮೇಲೆ ಹೋಗ್ತಾ ಹೋಗ್ತಾ ಹೋದಾಗೆ ದೇ ಫೀಲ್ ಡಿಸ್ಕಂಫರ್ಟ್, ಸಮ್ಟೈಮ್ ದೇ ಫೀಲ್ ಅನ್ಹೆಲ್ದಿ, ರೈಟ್? ಕಂಫರ್ಟೇಬಲ್ ಇರುವುದಿಲ್ಲ, ಡಿಸ್ಕಂಫರ್ಟ್ ಫೀಲ್ ಆಗುತ್ತೆ, ಈಸಿ ಫೀಲ್ ಆಗುತ್ತೆ, ಸೊ ಅನ್ಹೆಲ್ದಿ ಫೀಲ್ ಆಗುತ್ತೆ. ಸೊ ಆ ಫೀಲಿಂಗ್ಸನ್ನು ನಾವು ಏನು ಕರಿತೀವಿ ಅಂದರೆ ವಿ ಕಾಲ್ ಇಟ್ ಆಸ್ ಆಲ್ಟಿಟ್ಯೂಡ್ ಸಿಕ್ನೆಸ್. ಸಿ ಹಿಯರ್, ಇಟ್ ಈಸ್ ಆಲ್ಟಿಟ್ಯೂಡ್, ಇಟ್ ಈಸ್ ನಾಟ್ ಆಟಿಟ್ಯೂಡ್, ಇಟ್ ಈಸ್ ನಾಟ್ ಆಟಿಟ್ಯೂಡ್, ಇಟ್ ಈಸ್ ಆಲ್ಟಿಟ್ಯೂಡ್. ಆಲ್ಟಿಟ್ಯೂಡ್ ಅಂದ್ರೇನು? ಎತ್ತರ. ಸೊ ಎತ್ತರಕ್ಕೆ ಹೋಗ್ತಾ ಇದ್ದ ಹಾಗೆ ಸೊ ಅಲ್ಲಿ ಕೆಲವರಿಗೆ ಡಿಸ್ಕಂಫರ್ಟ್ ಫೀಲ್ ಆಗುತ್ತೆ, ಅದನ್ನು ನಾವು ಆಲ್ಟಿಟ್ಯೂಡ್ ಸಿಕ್ನೆಸ್ ಅಂತ ಕರಿತೀವಿ. ಕೆಲವರಿಗೆ ದೊಡ್ಡ ದೊಡ್ಡ ಬೆಟ್ಟದಲ್ಲಿ ಹೋಗಬೇಕಂತ ಅವಶ್ಯಕತೆ ಇಲ್ಲ, ದೊಡ್ಡ ಬೆಟ್ಟ ಹತ್ತಿದ ಮೇಲೆ ಆಲ್ಟಿಟ್ಯೂಡ್ ಸಿಕ್ನೆಸ್ ಬರೋದಲ್ಲ. ಕೆಲವರಿಗೆ ಒಂದು 3-4 ಫ್ಲೋರ್ ಇರ್ತಕ್ಕಂಥ ಬಿಲ್ಡಿಂಗ್ಸ್ ಮೇಲೆ ಹತ್ತಿದ್ರೂ ಕೂಡ ಆಲ್ಟಿಟ್ಯೂಡ್ ಫೀಲ್ ಆಗುತ್ತೆ. ಕರೆಕ್ಟಾ? ಒಂದು 3-4 ಫ್ಲೋರ್ ಇರ್ತಕ್ಕಂಥ ಬಿಲ್ಡಿಂಗ್ಸ್ ಮೇಲೆ ಹೋದರೂ ಕೂಡ ಡಿಸ್ಕಂಫರ್ಟ್ ಫೀಲ್ ಆಗುತ್ತೆ ಕೆಲವರಿಗೆ. ಆ ಫೀಲಿಂಗ್ಸ್ ಇದೆಯಲ್ಲ, ದ್ಯಾಟ್ ಫೀಲಿಂಗ್ ಈಸ್ ಕಾಲ್ಡ್ ಆಲ್ಟಿಟ್ಯೂಡ್ ಸಿಕ್ನೆಸ್. ಓಕೆ, ಸೊ at high altitude place, more than 3,500 meter, we feel altitude sickness. Okay, altitude sickness. Now, what are the symptoms of altitude sickness? You can tell, ಬಿಲ್ಡಿಂಗ್ ಒಂದು 3-4 ಫ್ಲೋರ್ಸಿಂದ ಬಿಲ್ಡಿಂಗ್ ಮೇಲೆ ಹೋಗ್ತಿರ್ತೀರಿ, ಆವಾಗ ನಿಮಗೆ ಏನು ಸಿಂಪ್ಟಮ್ಸ್ ಕಂಡುಬರುತ್ತೆ? ವಾಟ್ ಆರ್ ದ ಸಿಂಪ್ಟಮ್ಸ್? ಫಸ್ಟ್ ಸಿಂಪ್ಟಮ್ಸ್, ಪೀಪಲ್ ಗೆಟ್ ನೌಸಿಯಾ. ನೌಸಿಯಾ, ತಲೆ ಸುತ್ತು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನೌಸಿಯಾ. ಹಾರ್ಟ್ ಪಲ್ಪಿಟೇಷನ್ಸ್, ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ. ದೆನ್ ಪೇಟಿಕ್, ಸುಸ್ತಾಗುತ್ತೆ. ಅಫ್ಕೋರ್ಸ್ ಸುಸ್ತಾಗುತ್ತೆ. ಸೊ ದೀಸ್ ಆರ್ ದ ಸಿಂಪ್ಟಮ್ಸ್ ಆಫ್ ಆಲ್ಟಿಟ್ಯೂಡ್ ಸಿಕ್ನೆಸ್. ನೌಸಿಯಾ, heart palpitation and panic. So these are the symptoms of altitude sickness. Now, what are the reasons for these symptoms? ಯಾಕೆ ನಮಗೆ ಎತ್ತರದ ಪ್ರದೇಶಕ್ಕೆ ಹೋದಾಗ ಈ ರೀತಿ ಫೀಲ್ ಆಗುತ್ತೆ? ಎತ್ತರದ ಬೆಟ್ಟ 3500 ಮೀಟರ್ಸ್ ಎತ್ತರಕ್ಕೆ ಹೋದ ಹಾಗೆ ನಮಗೆ ಯಾಕೆ ಈ ಥರದ ಫೀಲ್ ಆಗುತ್ತೆ? ವಾಟ್ ಆರ್ ದ ಕಾಸಸ್? ಸಿ ಹಿಯರ್. ಒಂದು, ಲೋ ಅಟ್ಮಾಸ್ಫರಿಕ್ ಪ್ರೆಷರ್, ಮೇಲೆ ಹೋಗ್ತಾ ಇದ್ದಾಗೆ ಪ್ರೆಷರ್ ಕಡಿಮೆ ಆಗುತ್ತೆ. ಸೆಕೆಂಡ್ ಒನ್ ಈಸ್, ಸೊ ಬಾಡಿ ಡಸ್ ನಾಟ್ ಗೆಟ್ ಇನಫ್ ಆಕ್ಸಿಜನ್, ಮೇಲೆ ಹೋಗ್ತಾ ಇದ್ದಾಗೆ ಆಕ್ಸಿಜನ್ ಕಡಿಮೆ ಆಗುತ್ತೆ. ಒಂದು, ಪ್ರೆಷರ್ ಜಾಸ್ತಿ ಆಗುತ್ತೆ. ಎರಡನೇದು, ಆಕ್ಸಿಜನ್ ಕಡಿಮೆ ಆಗುತ್ತೆ. ಸೊ ಪ್ರೆಷರ್ ಜಾಸ್ತಿ ಆದಾಗ, ಆಕ್ಸಿಜನ್ ಕಡಿಮೆ ಆದಾಗ ವಿ ಗೆಟ್ ಆಲ್ಟಿಟ್ಯೂಡ್ ಸಿಕ್ನೆಸ್. ದ ಸಿಂಪ್ಟಮ್ಸ್ ಆರ್ ನೌಸಿಯಾ, palpitation, heart palpitation and panic. Right? Remember this. What are the reasons? Low atmospheric pressure and body does not get enough oxygen. Okay. Now very important is, listen to me carefully. ಇಂಥ ಪರಿಸ್ಥಿತಿಯಲ್ಲೂ ಕೂಡ ನೀವು ಬಹಳ ಎತ್ತರದ ಬೆಟ್ಟಕ್ಕೆ ಹೋಗಿದಿರಿ,
ಅಲ್ಲಿ ನಿಮಗೆ ಆಲ್ಟಿಟ್ಯೂಡ್ ಸಿಕ್ನೆಸ್ ಬಂದಿದೆ, ನಿಮಗೆ ಸ್ವಲ್ಪ ನೀರು ಕೊಟ್ಟು ಅಲ್ಲೇ ಸ್ವಲ್ಪ ರೆಸ್ಟ್ ಮಾಡಲಿಕ್ಕೆ ಬಿಟ್ಟರೆ ಸ್ವಲ್ಪ ಟೈಮ್ ಆದಮೇಲೆ ನಿಮಗೆ ಕಂಫರ್ಟ್ ಆಗುತ್ತೆ, ಕಂಫರ್ಟ್ ಫೀಲಿಂಗ್ ಸ್ಟಾರ್ಟ್ ಆಗುತ್ತೆ, ರೈಟ್? ಯು ಆರ್ ಗೋಯಿಂಗ್ ಟು ಗೆಟ್ ಕಂಫರ್ಟ್ ಫೀಲಿಂಗ್. ಹೌ ಡಸ್ ಇಟ್ ಪಾಸಿಬಲ್? ಹೌ ಡಸ್ ಬಾಡಿ ಸಾಲ್ವ್ ದಿಸ್ ಪ್ರಾಬ್ಲಮ್? ನಮ್ಮ ಬಾಡಿ ಇಂಥ ಪರಿಸ್ಥಿತಿಯಲ್ಲಿ ಕೂಡ ಈ ಪ್ರಾಬ್ಲಮ್ಸನ್ನು ಯಾವ ರೀತಿ ಸಾಲ್ವ್ ಮಾಡುತ್ತೆ? ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಸಿ ಹಿಯರ್, ಬಾಡಿ ಯಾವ ರೀತಿ ಪ್ರಾಬ್ಲಮ್ ಸಾಲ್ವ್ ಮಾಡುತ್ತಂದರೆ, ಫಸ್ಟ್ ಬೈ ಇನ್ಕ್ರೀಸಿಂಗ್ RBC ಪ್ರೊಡಕ್ಷನ್. ಬಿಕಾಸ್ ಮೇಲ್ಗಡೆ ಹೋಗ್ತಾ ಇದ್ದಾಗೆ ಆಕ್ಸಿಜನ್ ಕಡಿಮೆ ಇದೆ. ಬಾಡಿಯ ಒಳಗಡೆ ಆಕ್ಸಿಜನ್ನ ಸಪ್ಲೈ ಮಾಡೋದು ಯಾರು? ಹೀಮೋಗ್ಲೋಬಿನ್. ಹೀಮೋಗ್ಲೋಬಿನ್ ಎಲ್ಲಿರುತ್ತೆ? RBCಯ ಒಳಗಡೆ ಇರುತ್ತೆ. ಸೊ ಹಾಗಿರುವಾಗ ಈ ಪರಿಸ್ಥಿತಿಯಲ್ಲಿ ಬಾಡಿಗೆ ಬಹಳಷ್ಟು RBCಗಳು ಬೇಕು. ಆವಾಗ ಬಾಡಿ ಏನು ಮಾಡುತ್ತೆ? RBC ಪ್ರೊಡಕ್ಷನ್ ಮಾಡುತ್ತೆ ಬೈ ಇನ್ಕ್ರೀಸಿಂಗ್ RBC ಪ್ರೊಡಕ್ಷನ್. ಸೆಕೆಂಡ್, ಇನ್ನೇನು ಬೇಕು? ಆಕ್ಸಿಜನ್ ಬೇಕು. ಬೈ ಇನ್ಕ್ರೀಸಿಂಗ್ ಬ್ರೀದಿಂಗ್ ರೇಟ್ ಜಾಸ್ತಿ ಆಗುತ್ತೆ. ಆವಾಗ ಬಾಡಿಗೆ ಆಕ್ಸಿಜನ್ ಸಪ್ಲೈ ಜಾಸ್ತಿ ಆಗುತ್ತೆ. ಸೊ ಇದು ಎರಡು ಇನ್ಕ್ರೀಸ್ ಆಗುತ್ತೆ. ಥರ್ಡ್ ಒನ್ ಯು ಸಿ, ಡಿಕ್ರೀಸ್ ದ ಬೈಂಡಿಂಗ್ ಕೆಪಾಸಿಟಿ ಆಫ್ ದ ಹೀಮೋಗ್ಲೋಬಿನ್ ವಿತ್ ಆಕ್ಸಿಜನ್. ದಿಸ್ ಈಸ್ ದ ಡಿಕ್ರೀಸಿಂಗ್. ಹೀಮೋಗ್ಲೋಬಿನ್ ಆಕ್ಸಿಜನ್ನಿಗೆ ಬೈಂಡ್ ಆಗುವಂಥ ಕೆಪಾಸಿಟಿ ಕಡಿಮೆ ಆಗುತ್ತೆ, ಕಡಿಮೆ ಆಗಬೇಕು. ಯಾಕಂದರೆ ಅಲ್ಲಿ ಆಕ್ಸಿಜನ್ ಕಡಿಮೆ ಇದೆ, ರೈಟ್? ಆಕ್ಸಿಜನ್ ಈಸ್ ಲೆಸ್. ದೇರ್ಫೋರ್ ಆಕ್ಸಿಜನ್ ಕಡಿಮೆ ಇದೆ, ಆದ್ದರಿಂದ ಹೀಮೋಗ್ಲೋಬಿನ್ ಆಕ್ಸಿಜನ್ಗೆ ಬೈಂಡ್ ಆಗುವಂಥದ್ದು ಕಡಿಮೆ ಆದರೆ ಬಹಳಷ್ಟು ಟೈಮ್ವರೆಗೆ ಇದ್ದಂತಹ ಆಕ್ಸಿಜನ್ಗಳನ್ನು ಸರಿಯಾದ ಪ್ರಮಾಣದಲ್ಲಿ ಬಾಡಿಯ ಪಾರ್ಟ್ಗಳಿಗೆ ಸಪ್ಲೈ ಮಾಡಬಹುದು. ಸ್ವಲ್ಪ ಆಕ್ಸಿಜನನ್ನು ಎಲ್ಲ RBCಗಳು, ಹೀಮೋಗ್ಲೋಬಿನ್ಗಳು ಎಲ್ಲ ತಗೊಂಡು ಹೋಗಿಬಿಟ್ರೆ ಅಲ್ಲಿ ಆಕ್ಸಿಜನ್ ಡೆಫಿಷಿಯನ್ಸಿ ಆಗುತ್ತೆ ಕೆಲವು ಬಾಡಿ ಪಾರ್ಟ್ಸ್ಗಳಿಗೆ. So this is decreasing the binding capacity of the hemoglobin with oxygen. This is very important for 3 marks. How does body solve the altitude sickness problems? That is by increasing RBC production, by increasing breathing rate and decreasing the binding capacity of the hemoglobin with oxygen. Okay. So here altitude sickness is very, very important for 3 marks. Now finally adaptations ನಲ್ಲಿ ನಾವು ಡಿಸ್ಕಸ್ ಮಾಡುವಂಥದ್ದು ಬಿಹೇವಿಯರಲ್ ಅಡಾಪ್ಟೇಷನ್ಸ್. ವೆರಿ ಇಂಟ್ರೆಸ್ಟಿಂಗ್ ಇಟ್ ಇಸ್. ಬಿಹೇವಿಯರಲ್, ಕೆಲವರಲ್ಲಿ ಬಿಹೇವಿಯರ್ ಚೇಂಜ್ ಆಗುತ್ತೆ. ಅದರಲ್ಲಿ ನಾವು ತೆಗೊಳ್ಳುವಂಥ ಎಕ್ಸಾಂಪಲ್ ಯಾವುದಂದರೆ ಡೆಸರ್ಟ್ ಲಿಸರ್ಡ್ಸ್. ಸಿ ಹಿಯರ್, ದಿಸ್ ಇಸ್ ದ ಲಿಸರ್ಡ್, ದಿಸ್ ಇಸ್ ದ ಡೆಸರ್ಟ್ ಲಿಸರ್ಡ್. ಇದು ಏನು ಮಾಡುತ್ತೆ ಅಂದರೆ ವೆರಿ ಇಂಟ್ರೆಸ್ಟಿಂಗ್ ಇಟ್ ಇಸ್. ಏನು ಮಾಡುತ್ತೆ? ಬಾಸ್ಕ್ ಇನ್ ದ ಸನ್ ಆ್ಯಂಡ್ ಅಬ್ಸಾರ್ಬ್ ಹೀಟ್ ವೆನ್ ದೇರ್ ಬಾಡಿ ಟೆಂಪರೇಚರ್ ಇಸ್ ಲೋ. ಬಾಡಿ ಟೆಂಪರೇಚರ್ ಕಡಿಮೆ ಆದಾಗ ಬಿಸಿಲಿಗೆ ಹೋಗುತ್ತೆ. ನೆಕ್ಸ್ಟ್ ಏನು ಮಾಡುತ್ತೆ ನೋಡ್ರಿ, ಬಟ್ ಮೂವ್ ಇನ್ ಟು ದ ಶೇಡ್ ವೆನ್ ದ ambient ಟೆಂಪರೇಚರ್ ಸ್ಟಾರ್ಟ್ಸ್ ಇನ್ಕ್ರೀಸಿಂಗ್. ambient ಮೀನ್ಸ್ ಸರೌಂಡಿಂಗ್. ಸುತ್ತ ಇರ್ತಕ್ಕಂಥ ಟೆಂಪರೇಚರ್ ಕಡಿಮೆ ಆದರೆ ಶೇಡಿಗೆ ಹೋಗುತ್ತೆ. ನಮ್ಮ ಹಾಗೆ ಇದು, ನಾವು ಕೂಡ ಅಷ್ಟೇ. ಭಾಳ ಬಿಸಿಲಾದರೆ ನೆರಳಿಗೆ ಹೋಗ್ತೇವೆ, ನೆರಳಲ್ಲಿ ಭಾಳ ತಂಪಾದರೆ ಬಿಸಿಲಿಗೆ ಬರ್ತೀವಿ. ದಿಸ್ ಇಸ್ ದ ಬಿಹೇವಿಯರಲ್ ಅಡಾಪ್ಟೇಷನ್ಸ್. ದಿಸ್ ಈಸ್ ಬಿಹೇವಿಯರಲ್ ಅಡಾಪ್ಟೇಷನ್. ಸಿ, ಬಾಸ್ಕ್ ಇನ್ ದ ಸನ್ ಆ್ಯಂಡ್ ಅಬ್ಸಾರ್ಬ್ ಹೀಟ್ ವೆನ್ ದೇರ್ ಬಾಡಿ ಟೆಂಪರೇಚರ್ ಇಸ್ ಲೋ, and but move into shade when the ambient temperature starts increasing. ambient temperature start increasing, ಶೇಡಿಗೆ ಹೋಗುತ್ತೆ, ನೆರಳಿಗೆ ಹೋಗುತ್ತೆ. ಇನ್ನೂ ಕೆಲವು ಸ್ಪೀಸೀಸ್ಗಳು ಏನು ಮಾಡ್ತಾವೆ ಅಂತ ನೋಡೋಣ. ಸಮ್ ಅದರ್ ಸ್ಪೀಶೀಸ್, ಸಿ ದ ಲಾಸ್ಟ್ ಪಿಕ್ಚರ್. ಸಮ್ ಅದರ್ ಸ್ಪೀಶೀಸ್ ಗ್ರೌಂಡ್ನಲ್ಲಿ, ಭೂಮಿಯ ಮೇಲೆ ಟೆಂಪರೇಚರ್ ಜಾಸ್ತಿ ಆಗ್ತಾ ಇದ್ದ ಹಾಗೆ they go into the soil. That is what is called what? Burrow into the soil to hide and escape from above ground heat. They burrow into the soil.
to hide and escape from above ground heat. ಸೊ ಮಣ್ಣಿನ ಒಳಗಡೆ ಹೋಗಿ ಅಲ್ಲಿ ಹೋಗಿ ಬದುಕುತ್ತಿರ್ತವೆ ಬಿಕಾಸ್ ಗ್ರೌಂಡ್ ಲೆವೆಲಲ್ಲಿ ಟೆಂಪರೇಚರ್ ಜಾಸ್ತಿ ಆದಾಗ. ಸೊ ದೇ ಬರೋ ಇನ್ ಟು ದ ಸಾಯಿಲ್. ಇಲ್ಲಿ ಬಿಹೇವಿಯರಲ್ ಅಡಾಪ್ಟೇಷನ್ಸಲ್ಲಿ ನೀವು ತಿಳ್ಕೊಳ್ಬೇಕಾದದ್ದು ಏನು, ಡೆಸರ್ಟ್ ಲಿಸರ್ಟ್ಸ್ನ ಬಗ್ಗೆ, ಬಾಸ್ಕ್ ಇನ್ ದ ಸನ್ ಆ್ಯಂಡ್ ಅಬ್ಸಾರ್ಬ್ ಹೀಟ್ ವೆನ್ ಬಾಡಿ ಟೆಂಪರೇಚರ್ ಇಸ್ ಲೋ. They move into the shade when ambient temperature starts increasing. Some other species burrow into the soil to hide and escape from the above ground heat. So this is about adaptations. Dear students, ಇಲ್ಲಿ ಕಾಂಗಾರು ರ್ಯಾಟ್ ಇದ್ದು 2 ಮಾರ್ಕ್ಸಿಗೆ ಕೇಳ್ತಾರೆ. ಡೆಸರ್ಟ್ ಪ್ಲಾಂಟ್ಸ್ ಅಡಾಪ್ಟೇಷನ್ಸ್ 3 ಮಾರ್ಕ್ಸಿಗೆ ಕೇಳ್ತಾರೆ. ಎಲೆನ್ಸ್ ರೂಲ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ 1 ಮಾರ್ಕ್ಸ್. Mammals from cold climate have shorter ears and limbs to reduce the body heat. Okay. Then very important is altitude sickness. Altitude sickness ನನ್ನು 3 ಮಾರ್ಕ್ಸಿಗೆ ಕೇಳ್ತಾರೆ. ಅದರಲ್ಲಿ ದ ಲಾಸ್ಟ್ ಒನ್, ಹೌ ಡಸ್ ಬಾಡಿ ಸಾಲ್ವ್ ದ ಆಲ್ಟಿಟ್ಯೂಡ್ ಸಿಕ್ನೆಸ್, ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ರೀಸನ್ಸ್ ಏನು, ಸಿಂಪ್ಟಮ್ಸ್ ಯಾವುದು, ದ್ಯಾಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸೊ ದಿಸ್ ಈಸ್ ಅಬೌಟ್ ಅಡಾಪ್ಟೇಷನ್ಸ್. ದಿಸ್ ಈಸ್ ಅಬೌಟ್ ಟುಡೇಸ್ ಡಿಸ್ಕಷನ್. ಥ್ಯಾಂಕ್ ಯು ಸೋ ಮಚ್. See you again.